50 ಕೋಟಿ ಅಲ್ಲ 100 ಕೋಟಿ ಆಫರ್ ಎಂದ ಶಾಸಕ ರವಿಕುಮಾರ್ ಗಣಿಗ. ನಮ್ಮನ್ನ ಯಾರನ್ನೂ ಸಂಪರ್ಕಿಸಿಲ್ಲ ಎಂದ ಶಾಸಕರು. ಸಿಎಂ ಆಗಬೇಕೆಂದು ಕಾಂಗ್ರೆಸ್ನಲ್ಲಿ ಪೈಪೋಟಿ ಶುರುವಾಗಿದೆ ಎಂದು ಬಿಜೆಪಿ ತಿರುಗೇಟು. ಈ ಸುದ್ದಿಯನ್ನು ನೋಡೋಣ 100 ಕೋಟಿ ಕದನ ನ್ಯೂಸ್ ಟಾಪ್ ನಲ್ಲಿ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಆಪರೇಷನ್ ಬಾಂಬ್ ಭಾರಿ ಪ್ರಮಾಣದಲ್ಲಿ ಸ್ಫೋಟವಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಖುದ್ದು ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬೀಳಿಸುವುದಕ್ಕೆ ಬಿಜೆಪಿಯವರು 50 ಶಾಸಕರಿಗೆ ತಲಾ 50 ಕೋಟಿ ಆಫರ್ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಶಾಸಕ ರವಿ ಗಣಿಗ 50 ಕೋಟಿಯಲ್ಲ 100 ಕೋಟಿ ಆಫರ್ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡುವ ಮೂಲಕ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. 50ಕ್ಕೆ ಬೀಳ್ತಾ ಇಲ್ಲ ಅಂತ ಗೊತ್ತಾಗಿ 100ಕ್ಕೆ ಬಂದು ನಾನು ಕಳೆದ ಸ್ವಲ್ಪ ದಿನ ಮುಂಚೆನೇ ಹೇಳಿದೆ 100ಕ್ಕೆ ಬಂದಿದ್ದಾರೆ. 50 ಕೋಟಿಗೆ ಶಾಸಕರು ಬೀಳ್ತಾ ಇಲ್ಲ ಅಂತ ಬಿಜೆಪಿಯವರು 100 ಕೋಟಿಗೆ ಬಂದಿದ್ದಾರೆ. ಶತಾಯಗತಾಯ ಸರ್ಕಾರ ರಚನೆ ಮಾಡೋದಕ್ಕೆ 100 ಕೋಟಿ ಆಫರ್ ಮಾಡಿದ್ದಾರೆ ಎಂದಿರುವ ರವಿ ಗಣಿಗ ಬಿಜೆಪಿಯವರು ಯಾರ್ಯಾರನ್ನ ಸಂಪರ್ಕ ಮಾಡಿದ್ದಾರೆ ಅಂತಾನೂ ಹೇಳಿದ್ದಾರೆ. ಈಗ ನಮ್ಮ ಕಿತ್ತೂರು MLA ಬಾಬನ್ಗೆ, ನಮ್ಮ ಚಿಕ್ಕಮಗಳೂರು MLA ತಮ್ಮಣ್ಣನಿಗೆ ಎಲ್ಲಿ ಮಾತಾಡ್ಸಿದ್ರು, ಯಾರು ಮಾತಾಡ್ಸಿದ್ರು ಅಂತ ಗೊತ್ತಲ್ವಾ ಅವ್ರಿಗೆ. ಬಿಜೆಪಿಯವರು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಚಿಕ್ಕಮಗಳೂರು ಶಾಸಕ HD ತಮ್ಮಯ್ಯ ಅವರಿಗೆ ಆಫರ್ ಮಾಡಿದ್ದಾರೆ ಅಂತ ರವಿ ಗಣಿಗ ಬಹಿರಂಗಪಡಿಸಿದ್ದಾರೆ. ಆದರೆ ಇದನ್ನ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಮತ್ತು HD ತಮ್ಮಯ್ಯ ತಳ್ಳಿ ಹಾಕಿದ್ದಾರೆ. ಇಲ್ಲಿ ಅವ್ರಿಗೆ ಏನು ಮಾಡಿದಾರೆ ಗೊತ್ತಿಲ್ಲ, ಬಟ್ ನನಗೇನು ಅಂತ ಆಫರ್ ಬಂದಿಲ್ಲ. ಯಾರು ಅದನ್ನು ಹೇಳಿದಾರೆ ಅವ್ರನ್ನೇ ಕೇಳಬೇಕು. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ, ಆ ರೀತಿ ಇಲ್ಲ. ಬಿಜೆಪಿಯವರು ಸರ್ಕಾರ ತೆಗೆಯೋದಕ್ಕೆ 50 ಜನರಿಗೆ ಆಫರ್ ಕೊಟ್ಟಿದ್ರು. ಅದರಲ್ಲಿ 30 ಜನರಿಗೆ ಮಂತ್ರಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಅಂತ ಆರೋಪಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ದಾಖಲೆ ಇದ್ರೆ ರಿಲೀಸ್ ಮಾಡುವಂತೆ ಸವಾಲ್ ಹಾಕಿದ್ದಾರೆ. ಏನು ಬೇಡ, ನಾವು ಸರ್ಕಾರ ಇದ್ರೆ ಸಾಕು ಅಂತಾರೆ. ನೀವುಗಳೇ ಎಲ್ಲ ತಗೊಂಡ್ಬಿಡಿ, ಬನ್ನಿ 50 ಜನ ಅಂತಾರೆ, ದುಡ್ಡು ಕೊಡ್ತೀವಿ, ಚುನಾವಣೆ ನಾವೇ ಮಾಡ್ತೀವಿ, ಎಲ್ಲ ಏನೇನು ಬೇಕು ಎಲ್ಲ ಆಫರ್ಗಳು ಕೊಡ್ತಾರೆ. ಬಿಡುಗಡೆ ಮಾಡಂತ ಹೇಳ್ರಲ್ಲ, ಉಳಿದದ್ದು ಆಮೇಲೆ ಅದರದ್ದು ಇನ್ವೆಸ್ಟಿಗೇಷನ್ ಆಗೇ ಆಗ್ತದೆ. ನೀವು ಬಿಡುಗಡೆ ಮಾಡಿಸ್ರಿ. ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಿಜೆಪಿಯವರು ಹಿಂದೆ ಶಾಸಕರನ್ನ ಖರೀದಿ ಮಾಡಿನೇ ಸರ್ಕಾರ ರಚನೆ ಮಾಡಿದ್ರು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಮಾತಲ್ಲೇ ತಿವಿದ ಪ್ರಹ್ಲಾದ್ ಜೋಶಿ ಅವತ್ತು ಶಾಸಕರನ್ನ ಕಳಿಸಿದ್ದೆ ಸಿಎಂ ಸಿದ್ದರಾಮಯ್ಯ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಯಾವಾಗಲೂ ಸರ್ಕಾರವನ್ನ ಶಾಸಕರನ್ನ ಖರೀದಿ ಮಾಡಿರೋದಲ್ವಾ, ಇದ್ರ ಇತಿಹಾಸ ಇದೆ. ಹೋದ ಸರ್ತೆ ಕೆಲವರು ಯಾರು MLAಗಳು ರಾಜೀನಾಮೆ ಕೊಟ್ಟು ಬಂದಿದ್ರು ಅವರನ್ನ ಕಾಂಗ್ರೆಸ್ ಪಾರ್ಟಿನೇ ಕಳಿಸಿತ್ತು. ಕಾಂಗ್ರೆಸ್ ಪಾರ್ಟಿಯವರೇ ಸಿದ್ದರಾಮಯ್ಯನವರೇ ಕೆಲವು MLAಗಳನ್ನು ಕಳಿಸಿದ್ರು. ಯಾಕಂದ್ರೆ HD ಕುಮಾರಸ್ವಾಮಿ ಅವರು ಕಂಟಿನ್ಯೂ ಆಗಬಾರದಂತ. ಬಿಜೆಪಿಯವರು ಸರ್ಕಾರ ತೆಗೆಯಬೇಕು ಅಂತ ಇದ್ದಾರೆ ಎಂಬ ರವಿ ಗಣಿಗ ಮಾತಿಗೆ ವಿ ಸೋಮಣ್ಣ ಆಕ್ರೋಶಭರಿತವಾಗಿ ಉತ್ತರ ಕೊಟ್ಟಿದ್ದಾರೆ. ಪರಿಷತ್ ಸದಸ್ಯ ಸಿಟಿ ರವಿ ಗಣಿಗ ರವಿಗೆ ಮಂಪರು ಪರೀಕ್ಷೆ ಮಾಡಿಸಬೇಕು ಅಂತ ಹೇಳಿದ್ದಾರೆ. ಇವರು ಸುಳ್ಳು ಹೇಳ್ತಿದ್ದಾರೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಸುಳ್ಳು ಪತ್ತೆ ಯಂತ್ರದ ತಪಾಸಣೆಗೆ ಒಳಪಡಿಸಬೇಕು, ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ರೂಪಾಯಿ ಆಫರ್ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿರುವ DCM DK ಶಿವಕುಮಾರ್, ಬಿಜೆಪಿಯವರು 1000 ಕೋಟಿ ರೂಪಾಯಿ ವಿಚಾರ ಹೇಳಬೇಕು. ಯತ್ನಾಳ್ ಹೇಳಿಕೆ ಬಗ್ಗೆ ಮೊದಲು ಅವರು ಆಂತರಿಕ ತನಿಖೆ ಮಾಡಲಿ, ನಾವು ತನಿಖೆ ಮಾಡ್ತೀವಿ, ಬಿಡಲ್ಲ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ಆಪರೇಷನ್ ಮಾಡ್ತಾ ಇಲ್ಲ, ಕಾಂಗ್ರೆಸ್ನಲ್ಲೇ ಅಸಮಾಧಾನ ಕುದೀತಾ ಇದೆ, ಕ್ಷೇತ್ರ ಅಭಿವೃದ್ಧಿ ಮಾಡೋದಕ್ಕೆ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ, ಸಿಎಂ ಆಗಬೇಕು ಅಂತ ಕಾಂಗ್ರೆಸ್ನಲ್ಲಿ ಪೈಪೋಟಿ ಶುರುವಾಗಿದೆ. ಆ ಪೈಪೋಟಿ ಪರಿಣಾಮವಾಗಿ ಕಾಂಗ್ರೆಸ್ನಲ್ಲೇ ಕುದುರೆ ವ್ಯಾಪಾರ ನಡೀತಾ ಇದೆ ಅಂತ BY ವಿಜೇಂದ್ರ ಆರೋಪಿಸಿದ್ದಾರೆ. ಇನ್ನು ನಾವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಪೈಪೋಟಿ ಶುರುವಾಗಿದೆ. ಆ ಪೈಪೋಟಿಯ ಪರಿಣಾಮವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿ ಕುದುರೆ ವ್ಯಾಪಾರ ನಡೀತಿದೆಯೇ ಹೊರತು ಭಾರತೀಯ ಜನತಾ ಪಾರ್ಟಿ ಅದರಲ್ಲಿ ಆಸಕ್ತಿನೂ ಇಲ್ಲ. ಆಪರೇಷನ್ ಕಮಲ ಆರೋಪದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ಇಟ್ಟುಕೊಳ್ಳಿ ಅಂತ ಹಿರಿಯ ಸಚಿವರಿಗೆ ಸಲಹೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಹಿರಿಯ ಸಚಿವರು ತಮ್ಮ ಶಾಸಕರ ಮೇಲೆ ನಿಗಾ ವಹಿಸುವುದಕ್ಕೆ ಸಹ ಸೂಚನೆ ಕೊಟ್ಟಿದ್ದು, ಶಾಸಕರು ಬಿಜೆಪಿ ನಾಯಕರ ಸಂಪರ್ಕಕ್ಕೆ ಸಿಗದಂತೆ ನೋಡಿಕೊಳ್ಳಿ ಎಂದಿದ್ದಾರೆ. ಅಷ್ಟೇ ಅಲ್ಲ, ಅಂತಹ ಬೆಳವಣಿಗೆಗಳು ಕಂಡು ಬಂದರೆ ತಕ್ಷಣ ತಿಳಿಸಿ ಅಂತ ಸಿಎಂ ಹಿರಿಯ ಸಚಿವರಿಗೆ ಹೇಳಿದ್ದಾರೆ ಅಂತ ಗೊತ್ತಾಗಿದೆ.